ಈ ರಾಜ್ಯದ ಸಂಪತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ ನಾವು ನಮ್ಮ ಅಭಿಪ್ರಾಯಗಳಿಲ್ಲದೇನೆ ನೀವು ಈ ಯಾವುದೇ ನಿಯಮಾವಳಿಗಳನ್ನು ನೀವು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಏನಾದರೂ ನೀವು ಡ್ರಾಫ್ಟ್ ರೆಡಿ ಇದ್ದರೆ ಅದು ಡ್ರಾಫ್ಟ್ ಸ್ವರೂಪದಲ್ಲಿರಬೇಕು, ಅದರ ಮುಂದಕ್ಕೆ ದಾಟಬಾರ್ದು. ಮಾನ್ಯ ಕಾರ್ಮಿಕ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಸರ್ ಅವರು ಬರಬೇಕಾಗಿತ್ತು, ಆದರೆ ಅವರು ಬರ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಮಾಡ್ತಾ ಈಗ ನಮ್ಮ ಕಾರ್ಮಿಕ ಇಲಾಖೆಯ ಆಯುಕ್ತರಾಗಿರುವಂಥ ಗೋಪಾಲ್ ಕೃಷ್ಣ ಸರ್ ಅವರು ಮತ್ತು ಜಾಯಿಂಟ್ ಕಮಿಷನರ್ ರವಿಕುಮಾರ್ ಅವರಿಬ್ಬರು ಕೂಡ ಬಂದಿದ್ದಾರೆ. ಈ ಒಂದು ಹೋರಾಟದಲ್ಲಿ ನಾವು ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲವು ಪ್ರಮುಖ ಹಕ್ಕೊತ್ತಾಯಗಳನ್ನು ನಾವು ಮಂಡಿಸ್ತಾ ಇದ್ದೀವಿ. ಅದೇನು ಅಂತ ಹೇಳಿದ್ರೆ ನಿನ್ನೆ ತಾನೇ ನವೆಂಬರ್ 21ನೇ ತಾರೀಕು ಕೇಂದ್ರ ಸರ್ಕಾರ ಕಾರ್ಮಿಕರಿಗೆ ಅಸ್ತ್ರಗಳಾಗಿದ್ದಂಥ ಯಾವುದೇ ವಿಭಾಗದಲ್ಲಿ ಕಾರ್ಮಿಕರು ಕೆಲಸ ಮಾಡುವಾಗ ಅವರಿಗೆ ಕೆಲವು ಕಾನೂನುಗಳಿದ್ವು. ಅದೊಂದು 29 ಕಾನೂನುಗಳನ್ನು ಕೇಂದ್ರದ ಸರ್ಕಾರ ರದ್ದುಗೊಳಿಸಿ 4 ಸಂಹಿತೆಗಳನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಆ 4 ಸಂಹಿತೆಗಳು ಹೆಂಗಿದೆ ಅಂತ ಹೇಳಿದ್ರೆ, ರೈತರಂಗೆ ನೀವು ಭೂಮಿಯನ್ನು ಕಳ್ಕೊಂಡ್ರೆ ಅನಾಥರಾಗ್ತಾರೋ ಹಾಗೆ ನಾವು ಕಾರ್ಮಿಕರು ಗುಲಾಮರಾಗ್ತಾಯಿದ್ದೀವಿ. ಸೊ ಆ ಗುಲಾಮರಾಗಲಿಕ್ಕೆ ಬೇಕಾಗಿರುವ ರೀತಿಯಲ್ಲಿ, ಕಾರ್ಪೊರೇಟ್ ಕಂಪನಿಗಳಿಗೆ ಬೇಕಾಗುವ ರೀತಿಯಲ್ಲಿ, ಬಂಡವಾಳಗಾರರಿಗೆ ಬೇಕಾಗುವ ರೀತಿಯಲ್ಲಿ ಕಾರ್ಖಾನೆಗಳಲ್ಲಿ ದುಡಿತಕ್ಕಂಥ ಬೇರೆ ಬೇರೆ ವಿಭಾಗಗಳಲ್ಲಿ ದುಡಿತಾ ಇರ್ತಕ್ಕಂಥ ಕಾರ್ಮಿಕರ ಸಂಪೂರ್ಣ ಕಾನೂನುಗಳನ್ನು ತೆಗೆದುಹಾಕಿದ್ದಾರೆ. ಸೊ ಇದರಿಂದಾಗಿ ಭಾಳಷ್ಟು ಸಂಕಷ್ಟಗಳನ್ನು ಇನ್ನು ಮುಂದೆ ಕಾರ್ಮಿಕರು ಅನುಭವಿಸಬೇಕಾಗ್ತದೆ. ಈಗ ಆಲ್ರೆಡಿ 100ಕ್ಕೆ 95% ಅಸಂಘಟಿತ ಕ್ಷೇತ್ರದ ಕಾರ್ಮಿಕರು, ಕೇಂದ್ರ ಸರ್ಕಾರದ ವಿವಿಧ ಸ್ಕೀಮ್ಗಳಲ್ಲಿ ಕೆಲಸ ಮಾಡುವಂಥವರು, ವಲಸೆ ಕಾರ್ಮಿಕರು. ಸೊ ಈ ಥರದಲ್ಲಿ ನಾವು ಬಹುತೇಕ ವಿಂಗಡಣೆ ಆಗಿದ್ದೀವಿ. ನಾವು ಕೇಂದ್ರ ಕಾರ್ಮಿಕ ಸಂಘಟನೆಗಳು ನಮ್ಮ ಡಿಮ್ಯಾಂಡ್ ಇದ್ದಿದ್ದೇನೆಂದರೆ, ಯಾವ ಕಾರ್ಮಿಕರಿಗೆ ಕಾನೂನಿಲ್ಲವೋ ಅವರಿಗೆ ಕಾನೂನನ್ನು ಮಾಡಿ ಅವ್ರನ್ನ ಕಾನೂನಿನ ವ್ಯಾಪ್ತಿಯಲ್ಲಿ ತನ್ನಿ ಅನ್ನುವಂಥ ನಮ್ಮ ಡಿಮ್ಯಾಂಡ್ ಇದ್ದರೆ, ಅವರು ಸಮಾನತೆಯನ್ನು ಕಾಯ್ಕೊಂಡಿದ್ದಾರೆ. ಯಾರಿಗೆ ಕಾನೂನಿದೆ ಅವ್ರಿಗೂ ತೆಗೆದುಹಾಕಿ, ಕಾನೂನು ಇಲ್ಲದೇ ಇರೋರಿಗೆ ಸಮನಾಗಿ ಅವರನ್ನು ಕೂಡ ತಂದುಬಿಟ್ಟಿದ್ದಾರೆ. ಸೊ ಇಷ್ಟು ದೊಡ್ಡ ಪ್ರಮಾಣದ ಒಂದು ಘೋರ ಅನ್ಯಾಯ ಇವತ್ತು ಭಾರತದ ಕಾರ್ಮಿಕರ ಮೇಲೆ ನಡೆದಿದೆ. ಮತ್ತು ಕಾರ್ಮಿಕರ ಮೇಲೆ ಅದು ಏನು ಬೇಕಾದ್ರೂ ವಿಶ್ಲೇಷಣೆ ಮಾಡ್ಬೋದು, ಆ ರೀತಿಯ ಒಂದು ದೊಡ್ಡ ಪರಿಣಾಮ ಬೀರಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕು. ಅದಕ್ಕೆ ಈ ಒಂದು ಸಭೆ ನಾವು ಆಗ್ರಹ ಮಾಡ್ತಾ ಇರೋದೇನಂತೇಳಿದ್ರೆ, ಈ 4 ಕೋಡ್ಗಳನ್ನು ಏನು ಅಂತಿಮ ಅಧಿಸೂಚನೆ ಕೇಂದ್ರ ಸರ್ಕಾರ ಹೊರಡಿಸಿ ಜಾರಿ ಮಾಡಬೇಕಂತಿದೆ, ಅದು ಕರ್ನಾಟಕ ಸರ್ಕಾರ ಜಾರಿ ಮಾಡಬಾರ್ದು. ಅಟ್ ಎನಿ ಕಂಡೀಷನ್ ಅದಕ್ಕೆ ಬೇಕಾಗಿರುವಂಥ ನಿಯಮಗಳನ್ನು ರಚಿಸಬಾರ್ದು. ನಮಗೆ ಗೊತ್ತಿದೆ, ಟ್ರೇಡ್ ಯೂನಿಯನ್ ಲೀಡರ್ಗಳಾಗಿ ಆಲ್ರೆಡಿ ಡ್ರಾಫ್ಟ್ ರೆಡಿ ಆಗಿದೆ, ಪ್ರಿಂಟ್ ಆಗಿದೆ, ಅದಕ್ಕೆ ಒಂದು ಮುದ್ರೆ ಒತ್ತೋದಕ್ಕೆ ಮಾತ್ರ ಇದೆ. ಮತ್ತು ನಮಗೆ ಬಂದಿರುವಂಥ ಅಧಿಕೃತ ಇನ್ನೊಂದು ಮಾಹಿತಿ ಪ್ರಕಾರ ನಮ್ಮ ಕಾರ್ಮಿಕ ಅಧಿಕಾರಿಗಳಿಗೆ ಈ ಕೋಡ್ಗಳನ್ನು ಹೆಂಗೆ ಜಾರಿ ಮಾಡಬೇಕು ಅನ್ನುವಂಥ ತರಬೇತಿನೂ ಕೂಡ ಮುಗಿದೋಗಿದೆ ಅಂತಕ್ಕಂಥ ಅಂಶ ಬಂದಿದೆ. ಅದಕ್ಕೆ ನಾವು ನಿಮ್ಮಲ್ಲಿ ವಿನಂತಿ ಮಾಡೋದು, ಈ ರಾಜ್ಯದ ಸಂಪತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ ನಾವು, ಸೊ ನಮಗೆ ನಮ್ಮ ಅಭಿಪ್ರಾಯಗಳಿಲ್ಲದೇ ನೀವು ಈ ಯಾವುದೇ ನಿಯಮಾವಳಿಗಳನ್ನು ನೀವು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಏನಾದರೂ ನೀವು ಡ್ರಾಫ್ಟ್ ರೆಡಿ ಇದ್ದರೆ ಅದು ಡ್ರಾಫ್ಟ್ ಸ್ವರೂಪದಲ್ಲಿರಬೇಕು, ಅದರ ಮುಂದಕ್ಕೆ ದಾಟಬಾರ್ದು ಅನ್ನುವಂಥದ್ದನ್ನು ಭಾಳ ಗಂಭೀರವಾದಂಥ ಒಂದು ಎಚ್ಚರಿಕೆಯನ್ನು ಈ ಸಮಾವೇಶದ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಆಮೇಲೆ ಹಾಗೆಯೇ ಇನ್ನೊಂದು ಏನಿದೆ ಅಂತೇಳಿದರೆ, ಶ್ರಮಿಕ ನೀತಿ ಅಂತ ಹೇಳಿ 2025 ಅದನ್ನು ತಂದಿದ್ದಾರೆ. ಅದು ತಂದರೆ ನಾವೀಗ ಕಾರ್ಮಿಕ ಅಧಿಕಾರಿಗಳು ಅಂತ ಕರಿತಾ ಇದ್ದೀವಿ, ಕಾರ್ಮಿಕ ಇಲಾಖೆ ಅಂತ ಕರಿತಾ ಇದ್ದೀವಿ. ಬಹುಶಃ ಆ ನೀತಿ ಏನಾದ್ರು ಇಂಪ್ಲಿಮೆಂಟ್ ಆದರೆ ಕಾರ್ಮಿಕ ಇಲಾಖೆನೇ ಇರಲ್ಲ. ಆ ರೀತಿಯ ಒಂದು ಇದನ್ನು ಅವರು ತರ್ತಾ ಇದ್ದಾರೆ. ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕಾರ್ಮಿಕರಿಗೆ ಇಂಪ್ಲಿಮೆಂಟೇಷನ್ ಆಗುವಂಥ ಕಾನೂನುಗಳನ್ನು ಫೆಸಿಲಿಟೇಟ್ ಮಾಡಲಿಕ್ಕೆ ನಾವು ಇಲ್ಲ, ಸರ್ಕಾರ ನಾವು ಅದಕ್ಕಿಲ್ಲ ಅಂತ ಹೇಳಿದ್ದಾರೆ. ಸೊ ಅದರ ಅರ್ಥ ಏನಂತ ಹೇಳಿದ್ರೆ, ಮಾಲೀಕರು ಹೆಂಗೆ ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಕೋಬೋದು, ನಿಮ್ಮನ್ನು ನಾವೇನು ಕೇಳಲ್ಲ ಅನ್ನುವ ರೀತಿಯ ಒಂದು ಧೋರಣೆಯನ್ನು ಆ ನೀತಿಯಲ್ಲಿ ಅನುಸರಿಸಿದ್ದಾರೆ. ಶ್ರಮಿಕನಿಗೆ ನಿಂದು ಧರ್ಮ, ದುಡಿಯೋದು ನಿನ್ನ ಧರ್ಮ ಅಂತೇಳಿ ಅದರಲ್ಲಿ ಬೋಧನೆಯೂ ಕೂಡ ಮಾಡಿದ್ದಾರೆ. ಸೊ ಈ ರೀತಿಯ ಒಂದು ಶ್ರಮಿಕ ನೀತಿ ಏನಿದೆ 2025, ಸೊ ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ರೆಸಲ್ಯೂಷನನ್ನು ಪಾಸ್ ಮಾಡಿ ನಾವಿದನ್ನು ಒಪ್ಪುವುದಿಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನು ಕರ್ನಾಟಕ ಸರ್ಕಾರ ತಗೊಳ್ಬೇಕು ಅನ್ನುವಂಥದ್ದು 2ನೇ ಡಿಮ್ಯಾಂಡ್. 3ನೇದು, ಈಗ ಆಲ್ರೆಡಿ ತಮಗೆಲ್ಲ ಗೊತ್ತಿರೋ ಹಾಗೆ ಮತ್ತು ನಮ್ಮ ಕಾರ್ಮಿಕ ಅಧಿಕಾರಿಗಳು ಒಳಗೊಂಡಂತೆ ಮಾಡಿರ್ತಕ್ಕಂಥ ಒಂದು ಶಿಫಾರಸು ಏನಂದರೆ, ಕನಿಷ್ಠ ವೇತನ ಈ ಕರ್ನಾಟಕ ರಾಜ್ಯದ ಸುಮಾರು 1.5 ಕೋಟಿ ಜನರಿಗೆ ಅದು ಅನ್ವಯ ಆಗ್ತಕ್ಕಂಥ ಮತ್ತು ಜಾರಿ ಆಗ್ತಕ್ಕಂಥ ಒಂದು ವಿಚಾರ ಇದೆ.
ಆ ಒಂದು ಕನಿಷ್ಠ ವೇತನವನ್ನು ಈಗ ಸರ್ಕಾರಕ್ಕೆ ನಮ್ಮ ಏನು ಕನಿಷ್ಠ ವೇತನ ಸಲಹಾ ಮಂಡಳಿ ಶಿಫಾರಸು ಮಾಡಿದೆ. ಅದನ್ನು ನಾವು ಕೇಳ್ತಾ ಇರೋದು 36,000 ಅಂತ. ಸೊ ಅದನ್ನು ಕೂಡಲೇ ಸರ್ಕಾರ ಘೋಷಣೆ ಮಾಡುವ ರೀತಿಯ ಒಂದು ಕ್ರಮಗಳನ್ನು ತಗೊಳ್ಬೇಕು ಅಂತಕ್ಕಂಥ ಅಂಶಗಳನ್ನು ಕೂಡ ನಾವು ಅದರಲ್ಲಿ ಹೇಳ್ತಾ ಇದ್ದೀವಿ. ಆಮೇಲೆ ಹಾಗೆಯೇ ನಮ್ಮ ವಲಸೆ ಕಾರ್ಮಿಕರು ಹಲವು ಪ್ರಶ್ನೆಗಳಿದ್ದಾವೆ. ಆಮೇಲೆ ಅಸಂಘಟಿತ ಕ್ಷೇತ್ರದ ಕಾರ್ಮಿಕರಿಗೆ ಸಂಬಂಧಪಟ್ಟಂಗೆ ಹಲವಾರು ಬೋರ್ಡುಗಳನ್ನು ಮಾಡಿದ್ದಾರೆ. ಆದರೆ ಆ ಬೋರ್ಡುಗಳಲ್ಲಿ ನಾವು ಮೊದಲಿಂದಲೂ ಕೇಳ್ತಾ ಇರೋದು ಆಕ್ಸಿಡೆಂಟ್ ಮತ್ತು ಡೆತ್ ಬೆನಿಫಿಟ್ ಮಾತ್ರ ಇದೆ. ಅದು ಮಾತ್ರ ಅಲ್ಲ, ILO ನಿರ್ದೇಶನದ ಪ್ರಕಾರ ಏನು ಸ್ಟ್ಯಾಂಡರ್ಡ್ಸು 2008 ಸೋಷಿಯಲ್ ಸೆಕ್ಯೂರಿಟಿ ಆ್ಯಕ್ಟಿನ ಪ್ರಕಾರ ಸವಲತ್ತುಗಳನ್ನು ಕೊಡಬೇಕು, ಆ ಎಲ್ಲ ಸೌಲಭ್ಯಗಳನ್ನು ಕೂಡ ಅಸಂಘಟಿತ ಕ್ಷೇತ್ರದ ಕಾರ್ಮಿಕರಿಗೆ ಮತ್ತು ವಲಸೆ ಕಾರ್ಮಿಕರಿಗೆ ಎಲ್ಲರೂ ಒಳಗೊಂಡಾಗೆ ಅದನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಹಕ್ಕೊತ್ತಾಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇದು ಏನಾದರೂ ಕೂಡ ಜಾರಿ ಆಗಿಲ್ಲ ಅಂತ ಹೇಳಿದ್ರೆ ಬಹುಶಃ ನಾವು ತಣ್ಣಗಿದ್ದವರನ್ನು ಬಡಿದು ಎಬ್ಬಿಸಿದೆ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ನಮ್ಮ ಪರವಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ಅದು ದೊಡ್ಡ ಪ್ರಮಾಣದ ಚಳುವಳಿಗಳಾಗಿ ಮುಂದೆ ಬೆಳೆದು ಬರ್ತವೆ. ಆಮೇಲೆ ಈಗ ಈ 4 ಕೋಡ್ ಮತ್ತು ಈ ILCಯ ಶ್ರಮಿಕ ಶಕ್ತಿ ನೀತಿಯ ಒಂದು ಎಫೆಕ್ಟಿಂದ ಟ್ರೈಪಾರ್ಟಿಯೇಟ್ ಬೋರ್ಡ್ಸ್ ಎಲ್ಲನೂ ಕೂಡ ಕುಸಿದು ಹೋಗ್ತಾ ಇದ್ದಾವೆ. ಆದರೂ ನಾವು ಕರ್ನಾಟಕದಲ್ಲಿ ಹೇಳ್ತಾ ಇದ್ದೀವಿ, ಕರ್ನಾಟಕ ಲೇಬರ್ ಕಾನ್ಫರೆನ್ಸನ್ನು ನೀವು ರಚಿಸಬೇಕು. ಅದಕ್ಕೆ ಯಾವುದೇ ದುಡ್ಡಿಲ್ಲ, ಆ ದುಡ್ಡು ಖರ್ಚಾಗುವಂಥ ವಿಚಾರ ಅಲ್ಲ. ಕನ್ಕ್ಲೇವ್ ಎಲ್ಲ ಮತ್ತೆ ಕೂಡ ಮಾಡ್ಬೋದು. ಮೊನ್ನೆನೂ ಕೂಡ ನಾವು ಸಚಿವರ ಹತ್ರ ಮಾತಾಡಿದ್ದೀವಿ, ಒಪ್ಪಿದ್ದಾರೆ ಅವರು. ಬಟ್ ಅವರು ಐಡಿಯಾ ಕೇಳ್ತಿದ್ದಾರೆ ಹೆಂಗೆ ಮಾಡಬೇಕು ಅನ್ನುವಂಥದ್ದನ್ನು. ದಯಮಾಡಿ ನಮ್ಮ ಅಧಿಕಾರಿಗಳು ಆ ಥರದೊಂದು ಡ್ರಾಫ್ಟನ್ನು ಅವರಿಗೆ ಕಳಿಸಿದ್ರೆ ಬಹುಶಃ ಮುಂದಿನ ಮಾರ್ಚ್ ಬಜೆಟಲ್ಲಾದರೂ ಕೂಡ ಅದನ್ನು ಅನೌನ್ಸ್ ಮಾಡಲಿಕ್ಕಾಗತ್ತೆ. ಅಟ್ಲೀಸ್ಟ್ ಆ ಟ್ರೈಪಾರ್ಟಿಯೇಟ್ ಕಮಿಟಿಯನ್ನು ಮಾಡೋದ್ರ ಮುಖಾಂತರ ನಾವೇನು ಬಹುತೇಕ ಜನ ಪ್ರತಿ ಮನೆಯಲ್ಲೂ ನಾವು ಕಾರ್ಮಿಕರು ಅಂತ ಹೇಳಿದ್ದೀವಿ ವಿವಿಧ ಸ್ವರೂಪಗಳಲ್ಲಿ, ಆ ಕಾರ್ಮಿಕರ ವಿಚಾರಗಳನ್ನು ನಾವು ಹಂಚ್ಕೊಳ್ಳೋಕ್ಕೆ ನಮಗೊಂದು ವೇದಿಕೆ ಸಿಗುತ್ತೆ ಅಂತಕ್ಕಂಥ ಒಂದು ಅಂಶಗಳು. ಸೊ ಮತ್ತು ಇದರಲ್ಲಿ ಈ ಸ್ಕೀಮ್ ವರ್ಕರ್ಸ್, ಅಂಗನವಾಡಿ, ಬಿಸಿಯೂಟ ಮತ್ತು ಆಶಾ ಕಾರ್ಯಕರ್ತರು ಸುಮಾರು 56 ಲಕ್ಷ ಜನ ಇಡೀ ದೇಶದಲ್ಲಿದ್ದಾರೆ. ಕರ್ನಾಟಕದಲ್ಲಿ 3 ಲಕ್ಷ ಜನ ಇದ್ದಾರೆ. ಸೊ ಅವರು ಕೂಡ ಡಿಸೆಂಬರ್ 1ರಿಂದ ಹೋರಾಟಗಳಿಗೆ ಹೋಗ್ತಾ ಇದ್ದಾರೆ. ನಾವು ಆಲ್ ಇಂಡಿಯಾದಲ್ಲಿ ಒಂದು ಏನಾದರೂ ಕೂಡ ಪೇ ಕಮಿಷನ್ ರೀತಿಯಲ್ಲಿ ಒಂದು ರೆಗ್ಯುಲೇಟರಿ ಅಥಾರಿಟಿಯನ್ನು ಏನಾದರೂ ಕೂಡ ರಚಿಸಬೇಕು ಅನ್ನುವಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ. ಹಾಗೆ ಕರ್ನಾಟಕದಲ್ಲಿ ಈ ಮಿನಿಮಮ್ ವೇಜ್ ಆ್ಯಕ್ಟ್ ಅಂಡರಲ್ಲಿ 3 ಸೆಕ್ಷನ್ಸನ್ನು ಕೂಡ ತರಬೇಕು ಅಂತಕ್ಕಂಥ ಅಂಶಗಳನ್ನು ಹೇಳ್ತಾ ಕಾಮೇಡ್ ಭಟ್ರು ಮತ್ತು ಕಾಮೇಡ್ ಅಪ್ಪಣ್ಣ, ಕಾಮೇಡ್ ಜಯಮ್ಮ ಇವರು ಮನವಿಗಳನ್ನು ಅವರಿಗೆ ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.